ನಮಸ್ಕಾರ ವೀಕ್ಷಕರೇ, ಪಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಭಾರತೀಯ ಸೇವಾ ಸಮಿತಿಯ ನೂತನ ಪ್ರಧಾನ ಕಚೇರಿಯನ್ನ ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗಡೆ ಹಾಗೂ ಡಾಕ್ಟರ್ ಮಹದೇವ ಸ್ವಾಮಿಗಳು ಉದ್ಘಾಟಿಸಿ ಶುಭ ಹಾರೈಸಿದ್ದಾರೆ. ಎಸ್ ಸಮಾಜಮುಖಿ ಕಾರ್ಯಗಳನ್ನ ಮಾಡುವ ಮೂಲಕ ಸಂಘಟನೆಯನ್ನ ಉತ್ತಮ ರೀತಿಯಲ್ಲಿ ನಡೆಸುತ್ತಿರುವ ಹೂಡಿ ರಾಮಚಂದ್ರ ಮತ್ತಷ್ಟು ಜನರ ಕಾರ್ಯಗಳನ್ನ ಮಾಡುವಂತೆ ಸಂತೋಷ್ ಹೆಗಡೆಯವರು ಆಶೀರ್ವಾದ ಮಾಡಿದ್ದಾರೆ. ಅಲ್ಲದೆ ಫುಟ್ಪಾತ್ ವ್ಯಾಪಾರಿಗಳ ತೆರವು ಕುರಿತು ಪ್ರತಿಕ್ರಿಯಿಸಿದ ಅವರು, ಸುಮಾರು 15ಕ್ಕೂ ಹೆಚ್ಚು ವಾರಗಳಿಂದ ಅವರು ವ್ಯಾಪಾರ ಮಾಡ್ತಾ ಜೀವನ ಕಟ್ಟಿಕೊಂಡಿದ್ದಾರೆ. ಏಕಾಏಕಿ ತೆರವು ಮಾಡಿದರೆ ಅವರ ಜೀವನದ ಸ್ಥಿತಿ ಏನಾಗಬೇಕು? ಅಂಗಡಿ ಇಡುವ ಮುನ್ನವೇ ತಡೆಯಬೇಕಿತ್ತು. ಆಗ ಸುಮ್ಮನಿದ್ದು ಈಗ ತೆರವು ಮಾಡುವುದು ಯಾವ ನ್ಯಾಯ ಎಂದು ಕೇಳಿದ್ದಾರೆ. ಇನ್ನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದ ಪ್ರಶ್ನೆಗೆ ರಾಜೀನಾಮೆಗಳಿಂದ ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದಿಲ್ಲ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಂತೆ ಎಚ್ಚರ ವಹಿಸಬೇಕು ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಭಾರತೀಯ ಸೇವಾ ಸಮಿತಿ ರಾಜ್ಯ ಅಧ್ಯಕ್ಷ ಓಡಿ ಚಿನ್ನಿ ಮಾತನಾಡಿ, ಭಾರತೀಯ ಸೇವಾ ಸಮಿತಿ ಪ್ರಧಾನ ಕಚೇರಿ ಹಾಗೂ ಮಿಸ್ಟರ್ ಯೂನಿಕ್ ಬಟ್ಟೆ ಅಂಗಡಿ ಉದ್ಘಾಟನೆಗೆ ಆಗಮಿಸಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಹಾಗೆಯೇ ಯಾವುದೇ ಅಡ್ಡದಾರಿ ಹಿಡಿಯದೆ ಜೀವನೋಪಾಯಕ್ಕೆ ಬಟ್ಟೆ ಅಂಗಡಿ ತೆರೆದಿರುವ ಅಕ್ಕನ ಮಕ್ಕಳಿಗೂ ಶುಭಾಶಯಗಳನ್ನು ಕೋರಿದ್ದಾರೆ. ಈ ಸಂದರ್ಭದಲ್ಲಿ ಚಿತ್ರನಟ, ಸಮಾಜ ಸೇವಕ ಮಂಜುನಾಥ್ ಗೌಡ, ಕಿರುತೆರೆ ಕಲಾವಿದರು ಸೇರಿದಂತೆ ನೂರಾರು ಅಭಿಮಾನಿಗಳು ಭಾಗವಹಿಸಿ ಶುಭ ಹಾರೈಸಿದ್ದಾರೆ. ಉತ್ತಮವಾದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ಒಂದು, ಈ ಭಾಗದ ಜನರಿಗೆ ಸುಲಭವಾಗಿ ಅವರ ಬಟ್ಟೆಯ ಅಗತ್ಯಗಳನ್ನು ನಿರ್ವಹಿಸೋಕ್ಕೆ ಒಂದು ಒಳ್ಳೆಯ ಅಂಗಡಿ ತೆಗೆದಿದ್ದಾರೆ. ಈ ಭಾಗದ ಜನರಿಗೆ ಖಂಡಿತವಾಗಿಯೂ ದೂರ ಹೋಗಬೇಕಾಗಿಲ್ಲ, ಇಲ್ಲೇ ಬಟ್ಟೆ ಖರೀದಿ ಮಾಡ್ಬೋದು. ಆ ರೀತಿಯಲ್ಲಿ ಒಂದು ಜನರಿಗೆ ಸಹಾಯ ಆಗುವಂಥ ಒಂದು ಕೆಲಸ ನಡೀತಾ ಇದೆ. ಅದೇ ರೀತಿ BSS ಕಚೇರಿ ಉದ್ಘಾಟನೆ ಕಚೇರಿಯ ಉದ್ಘಾಟನೆ ಆಗಿದೆ. ರಾಮಚಂದ್ರಪ್ಪ ಹೂಡಿಯವರು ಭಾಳ ಒಳ್ಳೆಯ ಸಾರ್ವಜನಿಕ ಕೆಲಸ ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ. ಅವರಿಂದ ಜನರಿಗೆ ಭಾಳ ಸಹಾಯ ಆಗಿದೆ. ಅದೇ ರೀತಿ ಜನರು ಅವರನ್ನು ಸಂಪರ್ಕಿಸಬೇಕಾದ್ರೆ ದೂರ ಹೋಗೋಕ್ಕಿಲ್ಲ, ಇಲ್ಲೇ ಒಂದು ಆಫೀಸ್ ಮಾಡಿದ್ದಾರೆ, ಚೆನ್ನಾಗಿದೆ ಆಫೀಸು. ಇದರಿಂದ ಸಾರ್ವಜನಿಕರಿಗೆ ಸಹಾಯ ಆಗ್ತದೆ ಅನ್ನೋದು ನನ್ನ ಅನಿಸಿಕೆ ಆಗಿದೆ. ಅದಕ್ಕೆ ನಾನು ಹೂಡಿ ರಾಮಚಂದ್ರಪ್ಪನವರನ್ನು ಅಭಿನಂದಿಸ್ತಾ ಇದ್ದೇನೆ ಮತ್ತು ದೇವರು ಅವರಿಗೆ ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ ಇದ್ದೇನೆ. ಇವಾಗಲೂ ನಾನು ಇಲ್ಲಿ ಬಂದಾಗ ಹಲವಾರು ವ್ಯಕ್ತಿಗಳು ಹೇಳಿದರು ಭಾಳ ಸಹಾಯ ಮಾಡ್ತಾ ಇದ್ದಾರೆ ಅಂತ. ಇದೇ ರೀತಿ ಮುಂದುವರಿಯಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಅವರಿಗೆ ಸುಖ ಸಂತೋಷ ಆರೋಗ್ಯ ಕೊಡಲಿ ಅಂತ. ಇದೇ ರೀತಿಯಲ್ಲಿ ಮುಂದುವರಿತಾ ಇರಿ. ತಮಗಾಗಿ ತಮ್ಮ ಹಾದಿಯಲ್ಲಿ ಹೋಗ್ತೀವಪ್ಪ. ಇದೇ ರೀತಿ ಮುಂದುವರಿತಾ ಇದ್ದೀರಿ. ಬೇರೆ ದೊಡ್ಡ ಹುದ್ದೆ ಹೋಗಬೇಕನ್ನೋ ಆಸೆ ಇಟ್ಟುಕೊಳ್ಬೇಡಿ. ಬಂದರೆ ತಗೊಳ್ಳಿ, ದೊಡ್ಡ ಹುದ್ದೆಗೆ ಹೋಗಿ. ಮತ್ತು ನನ್ನ ವಂದನೆಗಳನ್ನು ಕೂಡ ನಿಮಗೆ ಅರ್ಪಿಸ್ತಾ ಇದ್ದೇನೆ. ನೋಡಿ, ಫುಟ್ಪಾತ್ ಒತ್ತುವರಿ ಬಗ್ಗೆ ನನಗೆ ನನ್ನದೇ ಆದ ಒಂದು ವಿಚಾರ ಇದೆ. ಅದು ಶುರು ಆಗುವ ಮೊದಲೇ ಅದನ್ನು ನಿಲ್ಲಿಸಬೇಕಾಗಿತ್ತು. ಒಂದು ಸಲ ಅಲ್ಲಿ ಬಂದು ಸೆಟ್ಲ್ ಆದಮೇಲೆ ಮತ್ತು ದಶಕಗಳ ನಂತರ ಇದನ್ನು ಒತ್ತುವರಿ ಮಾಡಿದರೆ ಅವರಿಗೆ ಮತ್ತೆ ಮುಂದೆ ಅವರ ಕುಟುಂಬಕ್ಕೂ ಅವರಿಗೂ ಬದುಕೋಕ್ಕೆ ಭಾಳ ಕಷ್ಟ ಆಗ್ತಾ ಇದೆ. ಈ ರೀತಿ ಅವ್ರಿಗೆ ಇನ್ನೇನಾದರೂ ಬೇರೆ ಜಾಗ ತೋರಿಸ್ಕೊಡ್ಬೇಕಂತ ನಾನು ಸರ್ಕಾರವನ್ನು ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ. ನಾನು ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಹೂಡಿ ಚಿನ್ನಿ. ಇವತ್ತು ವಿಶೇಷ ಅಂದರೆ ಭಾರತೀಯರ ಸೇವಾ ಸಮಿತಿ ಪ್ರಧಾನ ಕಚೇರಿ ಉದ್ಘಾಟನೆ ಹಾಗೂ ಒಂದು ಮಿಸ್ಟರ್ ಯೂನಿಕ್ ಅಂತ ಒಂದು ಬಟ್ಟೆ ಅಂಗಡಿಯನ್ನು ಇವತ್ತು ನಾವು ಉದ್ಘಾಟನೆ ಮಾಡೋಕ್ಕೆ ಬಂದಿರತಕ್ಕಂಥ ನಮ್ಮ ಸಂತೋಷ್ ಹೆಗಡೆ ಸಾಹೇಬರು ನಮಗೆಲ್ರಿಗೂ ಗುರುಗಳು ಸಮಾನ, ದೇವರು ಸಮಾನ, ಎಲ್ಲರೂ ತಂದೆ ಸಮಾನ. ಈ ದೇಶದಲ್ಲಿ ನಿಷ್ಠಾವಂತರನ್ನು ಏನು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು ಅಂತ ಯಾವುದೇ ಭಯಪಡದೆ ಇಡೀ ರಾಜ್ಯದಲ್ಲಿ ಹೆಸರನ್ನು ಗಳಿಸಿ ಇಡೀ ದೇಶದಲ್ಲಿ ಇವತ್ತು ಭ್ರಷ್ಟಾಚಾರ ಅಂದರೆ ಭಯಪಡೋದಕ್ಕೆ ಹಿಂಜರಿತಾರೆ, ಅಂದರೆ ಭಯ ಪಡ್ತಾರೆ ಅಂದರೆ ಅದು ಏಕೈಕ ನಮ್ಮ ಸಂತೋಷ್ ಹೆಗಡೆ ಸಾಹೇಬ್ರ ಮುಖಾಂತರ ಮಾತ್ರ ಅಂತ ಹೇಳೋಕ್ಕೆ ಬಯಸ್ತೀನಿ. ಅಂಥ ಮಹಾನ್ ವ್ಯಕ್ತಿಗಳು ಬಂದು ಇವತ್ತು ನಮ್ಮ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಮತ್ತು ಬಟ್ಟೆ ಅಂಗಡಿಯನ್ನು ಜೀವನೋದ್ಧಾರಕ್ಕೆ ನಮ್ಮ ಅಕ್ಕನ ಮಕ್ಕಳು ಇವತ್ತು ಅವರು ತಂದೆ ಇಲ್ಲದ ಸ್ಥಾನದಲ್ಲಿ ನಾವು ತಂದೆಯಾಗಿ ಅವ್ರು ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟು ಅವ್ರಿಗೂ ಒಂದು ಸ್ವಂತ ಉದ್ದಿಮೆಯಾಗಿ ಬದುಕಲಿ, ಎಲ್ಲೂ ದೌರ್ಜನ್ಯ, ದಬ್ಬಾಳಿಕೆ ಇನ್ನಿತರ ಎಲ್ಲೇ ಯಾವುದೇ ಒಂದು ಕೆಟ್ಟ ದಾರಿಯಲ್ಲಿ ಹೋಗ್ದಿರ ಅವರು ಸ್ವಂತ ದಾರಿಯಲ್ಲಿ ಬದುಕಲಿ
ಜೀವನ ಮಾಡ್ಕೊಂಡು ಬದುಕಲಿ ಅಂತೇಳೋ ಉದ್ದೇಶದಿಂದ ಇವತ್ತು ಅವ್ರಿಗೂ ಒಂದು ಅಂಗಡಿ ಸಹ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ವರದಿಗಾರರು ರವಿಯನ್, PTV ನ್ಯೂಸ್ ಕನ್ನಡ, ಬೆಂಗಳೂರು.